ಬೈಬಲ್ ಶ್ರೀಗ್ರಂಥದಲ್ಲಿ ಒಂದು ಅಮೋಘ ವಾಕ್ಯವಿದೆ. ಯೋವಾನನ ಸುವಾರ್ತೆ ಅಧ್ಯಾಯ 3 ದೈವವಾಕ್ಯ 16. ದೇವರ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಸನ್ಮಿತ್ರರೇ, ನಿಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಪ್ರೀತಿ ಶಾಂತಿಯನ್ನು ನಾನು ಕೋರುತ್ತೇನೆ. ಕ್ರಿಸ್ತ ಜಯಂತಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೆ. ನಿಮ್ಮೆಲ್ಲರ ಮನಸ್ಸುಗಳಲ್ಲಿ, ನಿಮ್ಮೆಲ್ಲರ ಮನೆಗಳಲ್ಲಿ ನಗು ನೆಮ್ಮದಿ ಸದಾಕಾಲ ನೆಲೆಸಲಿ, ರಾರಾಜಿಸಲಿ. ಇದೇ ನನ್ನ ಪ್ರೀತಿಪೂರಿತ ಪ್ರಾರ್ಥನೆ. ಈ ಕ್ರಿಸ್ತ ಜಯಂತಿಯಲ್ಲಿ ನಾವೆಲ್ಲರೂ ಒಮ್ಮನಸ್ಸಿನಿಂದ ಮಾಡಬೇಕಾದಂಥ ನಿರ್ಧಾರವೇನೆಂದರೆ, ಕೊಲೊಸ್ಸರಿಗೆ ಬರೆದಂಥ ಪತ್ರದಲ್ಲಿ ಸಂತ ಪೌಲರು ಹೇಳುತ್ತಾರೆ, ನೀವು ಏನನ್ನು ಮಾಡಿದರೂ ಪೂರ್ಣ ಮನಸ್ಸಿನಿಂದ ಮಾಡಿ, ಮನುಷ್ಯರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ, ಪ್ರಭುವನ್ನು ಮೆಚ್ಚಿಸುವುದಕ್ಕಾಗಿ ಮಾಡಿ. ಈ ಕ್ರಿಸ್ತ ಜಯಂತಿಯ ಸಂದರ್ಭದಲ್ಲಿ ಕ್ರಿಸ್ತ ಜಯಂತಿಯು ನಮ್ಮೆಲ್ಲರಿಗೆ ಸಾರುವಂಥ ಸಂದೇಶ, ಸರ್ವರನ್ನು ಪ್ರೀತಿಸಿ, ಸರ್ವರಿಗೂ ಶಾಂತಿಯನ್ನು ಕೋರಿ, ಸರ್ವರಿಗೂ ನಿಸ್ವಾರ್ಥ ಮನದಿಂದ ಸೇವೆಯನ್ನು ಮಾಡಿ. ಹೌದು, ನಾವು ಏನನ್ನು ಮಾಡಿದರೂ ದೇವನು ಇದ್ದಾನೆ, ಆತ ನಮ್ಮನ್ನು ಮೆಚ್ಚುತ್ತಾನೆ. ಇದು ನಮ್ಮ ನಂಬಿಕೆ. ಮನುಷ್ಯರನ್ನು ನಾವು ಮೆಚ್ಚಿಸಲು ಯಾವುದೇ ಕೆಲಸ ಕಾರ್ಯಗಳನ್ನಾಗಲಿ, ಯಾವುದೇ ಸೇವಾ ಕಾರ್ಯಗಳನ್ನಾಗಲಿ ಸ್ವಾರ್ಥ ಮನಸ್ಸಿನಿಂದ ನಾವು ಮಾಡಲು ಮುಂದಾದಾಗ ಮನುಷ್ಯರು ಮೆಚ್ಚಬಹುದು. ಆದರೆ ಮನುಷ್ಯರ ಮೆಚ್ಚುಗೆ ಕೆಲವು ಕ್ಷಣಗಳು ಮಾತ್ರ, ಕೆಲವು ದಿನಗಳು ಮಾತ್ರ. ಶಾಶ್ವತವಾಗಿ ಅವರು ಮೆಚ್ಚಲು ಸಾಧ್ಯವಿಲ್ಲ. ಆದರೆ ದೇವರು ನಮ್ಮ ನಿಸ್ವಾರ್ಥ ಸೇವೆಯನ್ನು, ನಮ್ಮ ಒಳ್ಳೆಯ ಮನಸ್ಸಿನ ಪ್ರೀತಿಯನ್ನು, ನಿಜ ತ್ಯಾಗವನ್ನು ಮೆಚ್ಚಿ ನಮಗೆ ಯಾವ ಯಾವ ಸಂದರ್ಭದಲ್ಲಿ ಕಾಲಾನುಕಾಲಕ್ಕೆ ಎಷ್ಟೆಲ್ಲ ಆಶೀರ್ವಾದಗಳನ್ನು, ಕೃಪೆಗಳನ್ನು ಕೊಡಬೇಕೋ ಅವೆಲ್ಲವನ್ನು ಯಥೇಚ್ಛವಾಗಿ ತುಂಬಿ ತುಳುಕುವಂತೆ ಕೊಡುತ್ತಾರೆ. ಅಂತೆಯೇ ಇದೇ ಪತ್ರದಲ್ಲಿ ಸಂತ ಪೌಲರು ಮತ್ತೊಂದು ವಾಕ್ಯವನ್ನು ನುಡಿಯುತ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ, ಪ್ರೀತಿಯೇ ಸಮಸ್ತವನ್ನು ಸಂಪೂರ್ಣಗೊಳಿಸುವ ಬಂಧನ. ಕ್ರಿಸ್ತ ಜಯಂತಿಯ ಸಂದೇಶ ಇಷ್ಟೇ. ಕ್ರಿಸ್ತ ಈ ಧರೆಗೆ ಬಂದದ್ದು. ತಂದೆ ದೇವರು ಪ್ರಭು ಯೇಸು ಕ್ರಿಸ್ತನನ್ನು, ತಮ್ಮ ಸುಪುತ್ರನನ್ನು ಈ ಧರೆಗೆ ಕಳಿಸಿದ್ದು ಪ್ರೀತಿಯನ್ನು ಹಂಚಲು, ಪಾಪದಲ್ಲಿ ಮುಳುಗಿದ್ದಂಥ ಮನುಕುಲವನ್ನು ರಕ್ಷಿಸಲು ಬಂದಂಥ ಪ್ರಭು ಯೇಸು ಕ್ರಿಸ್ತರು ತಂದೆಯ ಪ್ರೀತಿಯನ್ನು ಧರೆಯ ಪ್ರತಿಯೊಬ್ಬರಿಗೆ ಹಂಚಿದರು. ಪ್ರಭು ಯೇಸು ಕ್ರಿಸ್ತರು ಒಂದು ಕುಲಕ್ಕೆ, ಒಂದು ಸಂಸ್ಕೃತಿಗೆ, ಒಂದು ಜನಾಂಗಕ್ಕೆ, ಒಂದು ದೇಶಕ್ಕಾಗಿ ಬಂದದಲ್ಲ. ಅವರು ಸರ್ವರ ಉದ್ಧಾರಕ್ಕಾಗಿ, ಸರ್ವರನ್ನು ಪಾಪದಿಂದ ರಕ್ಷಿಸಲು ರಕ್ಷಕನಾಗಿ ಈ ಧರೆಯಲ್ಲಿ ಅವತರಿಸಿದರು. ಈ ಕ್ರಿಸ್ತ ಜಯಂತಿಯು ನಿಮ್ಮೆಲ್ಲರಿಗೆ ಇನ್ನಷ್ಟು ಪ್ರೀತಿಯನ್ನು, ಇನ್ನಷ್ಟು ಶಾಂತಿಯನ್ನು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿಯನ್ನು ಕರುಣಿಸಲಿ. ಬಸವಣ್ಣನವರು ಒಂದು ಕಡೆ ಹೇಳುತ್ತಾರೆ, ಅವರಿಗೆ ಮತ್ತೊಬ್ಬರು ಪ್ರಶ್ನೆ ಮಾಡ್ತಾರೆ, ನೀವು ಕೆಳಗಿನವರಿಗೆ ಸೇವೆಯನ್ನು ಮಾಡಿ, ಕೆಳಗಿನವರಿಗೆ ಪ್ರೀತಿಯನ್ನು ತೋರಿಸಿ ಎಂದು ಹೇಳ್ತೀರಲ್ಲ, ದೇವರಿರುವುದು ಮೇಲೆ. ಕೆಳಗಿನವರಿಗೆ ಪ್ರೀತಿಯನ್ನು, ಸೇವೆಯನ್ನು ಮಾಡಿದಂಥ ಪಕ್ಷದಲ್ಲಿ ನಾವು ಮೇಲಿರುವಂಥ ದೇವರನ್ನು ಹೇಗೆ ನಾವು ಪ್ರೀತಿಸಲು ಸಾಧ್ಯ ಎಂದು ಕೇಳಿದಾಗ ಅವರು ಹೇಳುತ್ತಾರೆ, ತೆಂಗಿನ ಮರದಲ್ಲಿರುವಂಥ ಎಳನೀರು ಸಿಹಿಯಾಗಿರುತ್ತದೆ, ಮರದ ತುದಿಯಲ್ಲಿರುತ್ತದೆ. ಆದರೆ ನಾವು ನೀರನ್ನು ಮೇಲಕ್ಕೆ ಹೋಗಿ ಆ ಎಳನೀರಿಗೆ ಹಾಕುವುದಿಲ್ಲ, ಬದಲಾಗಿ ಬುಡಕ್ಕೆ ಹಾಕುತ್ತೇವೆ. ಬುಡಕ್ಕೆ ಹಾಕಿದಂಥ, ಪ್ರೀತಿಯಿಂದ ಹಾಕಿದಂಥ ಆ ನೀರು ಬುಡದಿಂದ ಮೇಲಕ್ಕೆ ಏರುತ್ತಾ ಆ ಎಳನೀರಿನಲ್ಲಿ ಸಿಹಿಯಾದ ರೂಪದಲ್ಲಿ ನಮಗೆ ಲಭಿಸುತ್ತದೆ. ಹೌದು, ಕೆಳಗಿನವರು, ಅವಕಾಶ ವಂಚಿತರು, ಯಾರಿಗೆ ನಮ್ಮ ಸೇವೆಯ ಅವಶ್ಯಕತೆ ಇದೆಯೋ, ಯಾರಿಗೆ ನಮ್ಮ ಪ್ರೀತಿಯ ಅವಶ್ಯಕತೆ ಇದೆಯೋ, ಯಾರಿಗೆ ನಮ್ಮ ಸಮಯದ ಅವಶ್ಯಕತೆ ಇದೆಯೋ, ನಮ್ಮ ಪ್ರತಿಭೆಗಳ ಅವಶ್ಯಕತೆ ಇದೆಯೋ, ಅಂಥವರ ಜೊತೆಗೆ ನಾವು ನಿಂತಾಗ, ಅಂಥ ಕೆಳಗಿನವರ ಜೊತೆಗೆ ನಾವು ನಿಂತಾಗ, ನಮ್ಮಲ್ಲಿ ನಿಜವಾದ ಒಂದು ಮಹತ್ವಪೂರ್ಣವಾದ ಬದಲಾವಣೆ ಬಂದಾಗ ನಾವು ಖಂಡಿತವಾಗಿಯೂ ಮೇಲಿನ ದೇವರಿಗೆ ಪ್ರೀತಿಯನ್ನು, ಗೌರವವನ್ನು ಎಲ್ಲವನ್ನು ಸಲ್ಲಿಸಲು ಸಾಧ್ಯವಾಗುತ್ತದೆ, ಆರಾಧನೆ ಸಲ್ಲಿಸಲು ಸಾಧ್ಯವಾಗುತ್ತದೆ. ಕಣ್ಣಿಗೆ ಕಾಣದಂಥ ದೇವರನ್ನು ನಾವು ಪ್ರೀತಿಸ್ತೇವೆ ಎಂದು ಹೇಳುವುದಾದರೆ, ಕಣ್ಣಿಗೆ ಕಾಣುವಂಥ ಅವಕಾಶ ವಂಚಿತರ ಜೊತೆಗೆ ನಾವು ನಿಲ್ಲಬೇಕಾಗಿದೆ. ಇದೇ ನಿಜವಾದ ಸುಧಾರಣೆ, ಇದೇ ನಿಜವಾದ ಪ್ರೀತಿ, ಇದೇ ಮನುಕುಲಕ್ಕೆ ನಾವು ನೀಡುವಂಥ ಸಂದೇಶ. ಈ ಕ್ರಿಸ್ತ ಜಯಂತಿಯು ನಿಮ್ಮೆಲ್ಲರಿಗೆ, ನಿಮ್ಮೆಲ್ಲರ ಮನಸ್ಸುಗಳಿಗೆ, ಮನೆಗಳಿಗೆ ಶಾಂತಿಯನ್ನು, ಪ್ರೀತಿಯನ್ನು ಯಥೇಚ್ಛವಾಗಿ ತರಲಿ. ಹುಟ್ಟಿ ಬರಲಿರುವಂಥ ಪ್ರಭು ಯೇಸು ಕ್ರಿಸ್ತರು ನಮ್ಮೆಲ್ಲರಿಗೆ ಸಂಭ್ರಮವನ್ನು, ಸಂತೋಷವನ್ನು ಈಗ ಮಾತ್ರವಲ್ಲ ಎಲ್ಲ ಸಮಯದಲ್ಲಿಯೂ, ಪ್ರತಿ ಕ್ಷಣದಲ್ಲೂ, ಪ್ರತಿದಿನದಲ್ಲೂ ನೀಡಲಿ ಎಂದು ನಾನು ಆಶಿಸುತ್ತೇನೆ. ನಿಮ್ಮೆಲ್ಲರಿಗೆ, ವಿಶೇಷವಾಗಿ ನಾಡಿನ ಸಮಸ್ತ ಜನರಿಗೆ ಕ್ರಿಸ್ತ ಜಯಂತಿಯ ಪ್ರೀತಿಪೂರಿತ ಶುಭಾಶಯಗಳು. ಈ ಶುಭಾಶಯಗಳನ್ನು ಕೋರುವಂಥವರು
ವಂದನೀಯ ಫಾದರ್ ಸಂಜಯ್ ಕುಮಾರ್, ವ್ಯವಸ್ಥಾಪಕರು, ಸಂತ ಮೈಕಲರ ವಿದ್ಯಾಸಂಸ್ಥೆಗಳು, ಮಡಿಕೇರಿ.